ವ್ಯಂಜನಗಳು 34. ವ್ಯಂಜನಗಳೆಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ವ್ಯಂಜನ ಎಂದು ಕರೆಯುತ್ತಾರೆ. ಇವುಗಳಲ್ಲಿ 2 ಪ್ರಕಾರಗಳು. ವರ್ಗೀಯ ವ್ಯಂಜನಗಳು 25 ಕದಿಂದ ಹಿಡಿದು ಮವರೆಗಿನ ಅಕ್ಷರಗಳು. ಅವರ್ಗೀಯ ವ್ಯಂಜನಗಳು 9 ಎದಿಂದ ಹಿಡಿದು ಲವರೆಗಿನ ಅಕ್ಷರಗಳಿಗೆ ನಾವು ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಹಾಗೆ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳಲ್ಲಿ 2 ಪ್ರಕಾರಗಳು. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ಪ್ರಕಾರಗಳಿವೆ. ಅವುಗಳೆಂದರೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು. ಅಲ್ಪಪ್ರಾಣವೆಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಉದಾಹರಣೆ: ಕ, ಚ, ಟ, ಥ, ಪ, ಗ, ಜ, ಡ, ದ, ಬ. ಮಹಾಪ್ರಾಣ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣವೆಂದು ಕರೆಯುತ್ತಾರೆ. ಯಾವ್ಯಾವಂದ್ರಪ್ಪ ಅಂದ್ರೆ ಕ, ಛ, ಠ, ಫ, ಥ, ಗ, ಜ, ಢ, ದ, ಬ. ಇವೇನಿವು ವ್ಯಂಜನಗಳ ವರ್ಗೀಯ ವ್ಯಂಜನಗಳಲ್ಲಿರುವ 3 ಪ್ರಕಾರಗಳು.